ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಕಾರಲ್ಲೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವೆಲ್ಲ ಹೇಗೆ ರೆಡಿ ಆಗಿದ್ದೀವಿ? ಮಮ್ಮಿ ಶ್ರೀನನ್, ನಮ್ಮ ಡ್ಯಾಡಿ ಕಾರ್ ಓಡಿಸ್ತಾ ಇದ್ದಾರೆ. ಜೈ ಬೇಬಿ ಹಾಯ್. ಡ್ಯಾಡಿಗೂ ಹಾಯ್. ಹಾಯ್ ಬಾಯ್. ಇವತ್ತು ನಾವು ನನ್ನ ತಮ್ಮನ ಎಂಗೇಜ್ಮೆಂಟ್ಗೆ ಹೋಗ್ತಾ ಇದ್ದೀವಿ. ಅದು ಬೆಂಗಳೂರಿನಲ್ಲ, ಊರಲ್ಲಿರೋದು. ಸೊ ಅದಕ್ಕೆ ಎಲ್ಲರೂ ದಗ್ನಿಕೋಟೆ ಅಂತ ಇರೋದು, ಅಲ್ಲಿಗೆ ಹೋಗ್ತಾ ಇದೀವಿ. ಹೊಸೂರಿನ ಆಚೆ ನಮ್ಮ ದೊಡ್ಡಮ್ಮನ ಮಗಂದು ಅಂದ್ರೆ ನನ್ನ ತಮ್ಮಂದು ಚಿನಿ. ಮಾಮ ಮದ್ವೆಗೆ ಹೋಗೋಣ, ಎಂಗೇಜ್ಮೆಂಟ್ಗೆ. ನಿಂಗೆ ಮಾಮ ಮದ್ವೆಗೆ ಹೋಗ್ಬೇಕಾ? ಇಲ್ಲೇ ಇರ್ತೀಯ? ಹೋಗೋಣ. ಓಕೆ. ನಾವು ಬೆಂಗಳೂರು ಬಿಡೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 10 o'clock ಆಗೋಗ್ಬಿಟ್ಟಿತ್ತು. ಅಲ್ಲಿಂದ ನಮ್ಮೂರು ಆನೇಕಲ್ಗೆ ರೀಚ್ ಆಗಿ ಮತ್ತು ದಗ್ನಿಕೋಟೆಗೆ ರೀಚ್ ಆಗಿ ನಾವು ನನ್ನ ತಮ್ಮನ ಎಂಗೇಜ್ಮೆಂಟಿಗೆ ಹೋಗೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 12:30 ಆಗೋಗಿತ್ತು. ನನ್ನ ತಮ್ಮಂಗೆ ಏನು ಫುಲ್ ಜೋರ ಅಂತ ಕೇಳಿದ್ದಕ್ಕೆ ಈ ಥರ ರಿಯಾಕ್ಷನ್ ಕೊಡ್ತಿದ್ದ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ನನ್ನ ತಮ್ಮಂಗೆ ಎಂಗೇಜ್ಮೆಂಟ್ ಜೋರ ಅಂದಿದ್ದಕ್ಕೆ ಜೋರು ಅಂತ ಆನ್ಸರ್ ಮಾಡ್ತಿದ್ದ. ಅಲ್ಲಿ ನಮ್ಮ ಅತ್ತೆ ಮತ್ತು ಮಮ್ಮಿ ಎಲ್ಲ ಅರ್ಶಿನ ಕುಂಕುಮ ತಟ್ಟೆ ರೆಡಿ ಮಾಡ್ಕೊತಾ ಇದ್ದಾರೆ. ಮದುವೆ ಮಕ್ಕಳಿಗೆ ಇಬ್ಬರಿಗೂ ಅರ್ಶಿನ ಕುಂಕುಮ ಇಟ್ಟು ಅಕ್ಷತೆ ಆಶೀರ್ವಾದ ಮಾಡೋಣ ಅಂತ. ಮಮ್ಮಿ ಈಗ ಅರ್ಶಿನ ಕುಂಕುಮ ಇಟ್ಟು ಇಬ್ಬರಿಗೂ ಅಕ್ಷತೆ ಹಾಕಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ಈ ಕಡೆ ರೈಟ್ ಸೈಡಲ್ಲಿ ನಮ್ಮ ಅತ್ತೆ ಮತ್ತು ನಮ್ಮ ಅತ್ತೆ ಮಕ್ಕಳು ಗಣೇಶನಿಗೆ ತುಂಬಾ ರೇಗಿಸ್ಕೊಂಡು ಗೋಳಿಕೊಂತ ಇದ್ರು. ಇದೇ ಒಳ್ಳೆ ಚಾನ್ಸ್ ಅಲ್ವಾ ಗೋಳಿಕೊಳ್ಳೋದಕ್ಕೆ, ಅದಕ್ಕೋಸ್ಕರ. ಮತ್ತು ಅಲ್ಲಿ ನನ್ನ ತಂಗಿ ಮಗಳು ಶ್ರೀಯಾ ಅಂತೂ ನನ್ನ ತಮ್ಮನ ಬಿಟ್ಟು ಎಲ್ಲೂ ಹೋಗಿಲ್ಲ. ಯಾಕತ್ತೆ ಕುಂಕುಮ ಇಡಲ್ವಾ? ಏಕೆ? ಏನಂತ? ಏನು ಯಾಕೆ ಒಂದು ಅತ್ತೆದಿರಾ ಅಂತನಾ? ಏನಿಗೆ ಹೆಣ್ಮಕ್ಳು ಎತ್ತಿಲ್ಲ ಅಂತನಾ? कितने तेजस्वी लोग हैं हमारे पास, कितने शानदार विचार रखते हैं जी. और कुछ लोग मनोरंजन भी करवाते हैं. ಗ್ರೀನ್ ಕಲರ್ ಸ್ಯಾರಿ ನಮ್ಮತ್ತೆ, ಗ್ರೇ ಕಲರ್ ಸ್ಯಾರಿ ನನ್ನ ಚಿಕ್ಕಮ್ಮ, ಮತ್ತು ಗ್ರೀನ್ ಕಲರ್ ಆರೆಂಜ್ ಕಲರ್ ಸ್ಯಾರಿ ಎಲ್ಲ ನನ್ನ ಅತ್ತೆದಿರು. ಎಲ್ಲರೂ ತುಂಬಾ ಸ್ವೀಟ್ ಆ್ಯಂಡ್ ಕ್ಯೂಟ್ ಅತ್ತೆ, ತುಂಬ ಚೆನ್ನಾಗಿ ನೋಡ್ಕೊತಾರೆ ನಮ್ಮನ್ನೆಲ್ಲ, ಅಷ್ಟು ಸ್ವೀಟು. ಮತ್ತು ಹಿಂದೆ ಮಾಮ, ಚಿಕ್ಕಪ್ಪ, ಇಲ್ಲಿ ಇನ್ನೊಂದು ಅತ್ತೆ ಅರ್ಶಿನ ಕುಂಕುಮ ಇಟ್ಟು ಆಶೀರ್ವಾದ ಮಾಡ್ತಾಯಿದ್ದಾರೆ. ಅಷ್ಟೊತ್ತಿಗೆ ಇಲ್ಲಿ ನನ್ನ ಅತ್ತೆ ಮಕ್ಕಳು ನನ್ನ ತಮ್ಮನ ತುಂಬಾ ಗೋಳಿಕೊಂತಿದ್ರು. ನನ್ನ ತಮ್ಮನೂ ಏನು ಕಡಿಮೆ ಏನಿಲ್ಲ, ಎಲ್ಲ ಮದುವೆನಲ್ಲೂ ತುಂಬ ಗೋಳಿಕೊಂತಿದ್ದ. ಅದಕ್ಕೆ ಇವಾಗ ಅವ್ನ ಟರ್ನ್ ಬಂದಿದೆ, ಅದಕ್ಕೋಸ್ಕರ ಅವನಿಗೆ ಗೋಳಿಕೊತಾ ಇದ್ದಾರೆ. ನಮ್ಮ ಫ್ಯಾಮಿಲಿ ತುಂಬಾ ಹೇಗೆ ಅಂದರೆ ತುಂಬ ಖುಷಿಯಿಂದ ಸಂತೋಷದಿಂದ ಎಲ್ಲ ಒಟ್ಟಿಗಿರ್ತೀವಿ. ಈಗ ನಾನು ಬಂದೆ, ನಾನು ಕೂಡ ಅರ್ಶಿನ ಕುಂಕುಮ ಇಟ್ಟು ಆಶೀರ್ವಾದ ಮಾಡೋಣ ಅಂತ ಬಂದೆ. ಯಾಕಂದರೆ ನಾನು ಮೊದಲನೇ ಅಕ್ಕ. ಅದನ್ನೇ ಹೇಳ್ತಾ ಇದ್ದೀನಿ, ನೋಡಪ್ಪ ನಾನು ಅಕ್ಕ ಬಂದಿದ್ದೀನಿ, ನಿನ್ಗೆ ಅರ್ಶಿನ ಕುಂಕುಮ ಇಡ್ತಾಯಿದ್ದೀನಿ, ನಿನ್ನ ಎಂಗೇಜ್ಮೆಂಟಿಗೆ ಬಂದು ಆಶೀರ್ವಾದ ಮಾಡ್ತಾಯಿದ್ದೀನಿ ಅಂತ. ಅವನು ತುಂಬ ಸಿಕ್ಕಾಪಟ್ಟೆ ಮಾತಾಡ್ತಾನೆ ನನ್ನ ತಮ್ಮ. ಅದಕ್ಕೆ ಅವನಿಗೂ ಕೇಳ್ತಾ ಇದ್ದೆ, ಏನಪ್ಪ ಫುಲ್ಲು ಜೋರ ಎಂಗೇಜ್ಮೆಂಟು, ಹಾಟಾಗಿದೆಯಾ ಇಲ್ಲಾಂದರೆ ಕೂಲಾಗಿದೆಯಾ ಅಂತ. ಅದಕ್ಕೆ ಅವನು ನಗ್ತಿದ್ದ. ಅಷ್ಟೊತ್ತು ನನ್ನ ಮಗ ಇಲ್ಲಿ ಸ್ಪೆಕ್ಸ್ ಇಟ್ಕೊಂಡು ಕ್ಯಾಮ್ರಾಗೆ ಆಟಾಡ್ತಿದ್ದ. ಮಾಮ ಮಚ್ಚ 3 ಜನನೂ ಫೋಟೋಸ್ ತೆಗೆಸ್ಕೊಳ್ತಾ ಇದ್ರು. ಅವ್ರು ಫೋಟೋಸ್ ತೆಗೆಸ್ಕೊಂಡು ಹೋದರು. ಇಲ್ಲಿ ನನ್ನ ಫ್ಯಾಮಿಲಿ, ಅತ್ತೆಂದಿರು, ಚಿಕ್ಕಮ್ಮ, ಅಮ್ಮಮ್ಮ, ನಾವು ಇಷ್ಟು ಚಿಕ್ಕವರಿಂದ ದೊಡ್ಡವರಾಗಿ ಇಷ್ಟು ದೊಡ್ಡವರಾದ್ರೂ ಅವ್ರು ನಮ್ಮನ್ನು ಅಷ್ಟೇ ಕೇರ್ ಮಾಡ್ತಾರೆ, ಮಕ್ಕಳು ಥರ ನೋಡ್ಕೊತಾರೆ. ನಿಜವಾಗ್ಲೂ ತುಂಬಾ ಪ್ರೀತಿ ಅವ್ರಿಗೆ. ಇಲ್ಲಿ ದೊಡ್ಡಮ್ಮ ಗಣೇಶನಿಗೆ ಮತ್ತು ಅವ್ರ ನ್ಯೂಲಿ ಸೊಸೆಗೆ ತುಂಬ ಕುಂಕುಮ ಆಗಿತ್ತು, ಅರ್ಶಿನ ಆಗಿತ್ತು ಅಂತ ಎಲ್ಲ ಸರಿ ಮಾಡಿ ಎಷ್ಟು ಚೆನ್ನಾಗಿ ಕೇರ್ ಮಾಡ್ತಾಯಿದ್ದಾರೆ ನೋಡಿ. ಅದಕ್ಕೆ ಗಣೇಶ ಫುಲ್ ಖುಷಿಯಾಗಿಬಿಟ್ಟಿದ್ದಾನೆ. ಅತ್ತೆ ಸೊಸೆ ಈಗಲೇ ತುಂಬ ಚೆನ್ನಾಗಿದ್ದಾರಲ್ಲಪ್ಪ, ಹಿಂಗೆ ಇರಲಿ ಅಂತ. ಅದೇ ಬೇಕಾಗಿರೋದಲ್ವಾ ನಮಗೂ. ಎಲ್ಲರೂ ಚೆನ್ನಾಗಿದ್ರೆ ಅದೇ ಸಂತೋಷ.
show speed. Yeah. Ready. Wow, auto no. ಚಿನಿ ಲ್ಯಾಂಬೋಗಿನಿ ಕಾರ್ ಚೆನ್ನಾಗಿತ್ತಾ? ಇಷ್ಟನಾ ನಿಂಗೆ ಲ್ಯಾಂಬೋಗಿನಿ ಕಾರ್? ಏನಕ್ಕೆ ಇಷ್ಟ ನಿಂಗೆ ಲ್ಯಾಂಬೋಗಿನಿ? My favorite. Your favorite car is Lamborghini? Okay. ಅಲ್ಲಿಂದ ಬರ್ತಾ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ನಮ್ಮೂರು ಆನೇಕಲ್ಲಲ್ಲಿ ಮಾರ್ಕೆಟಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಡ್ಯಾಡಿ ಮಮ್ಮಿ ಸ್ವಲ್ಪ ಶಾಪಿಂಗ್ ಮಾಡಿದ್ರು. ನಾವು ಶಾಪಿಂಗ್ ಹೋಗಿದ್ರು ಅಂದ್ಬಿಟ್ಟು ನಾವು 3 ಜನ ಕಾರಲ್ಲೇ ಇದ್ವಿ. ಅಷ್ಟೊತ್ತಿಗೆ ನಮ್ಮ 3 ಡ್ರೈವರ್ ಸೀಟ್ನಲ್ಲಿ ಹೋಗ್ಬಿಟ್ಟು ಕಾರ್ ಓಡ್ಸಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇಷ್ಟನಾ ಪಿಜ್ಜಾ? I like pizza. మీ ఇద్దరిలో ఎవరెక్కువ కోపపడతారు? మీ ఇద్దరిలో ఎవరెక్కువ చిరాకు పడతారు? మీ ఇద్దరిలో ఎవరెక్కువ అరుస్తారు? వీటన్నిటికి గల కారణం ఎవరు?